ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಮೊದಲನೇ ವಿಷಯ, ದ ಚಾಲೆಂಜ್ ಆಫ್ ಪೋಲೀಸಿಂಗ್ ಡಿಜಿಟಲ್ ಜಾಯಿಂಟ್ಸ್. ಗೂಗಲ್ನ ಬಗ್ಗೆ ಇಲ್ಲಿ ಒಂದು ವಿಷಯ ಬಂದಿದೆ. ಪೆನಾಲ್ಟಿ ಆನ್ ಗೂಗಲ್ಸ್ ಪೆನಾಲ್ಟಿ ಇನ್ ಇಂಡಿಯಾ. ದ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ, CCI ಅಂತಾನು ಕರೀತಾರೆ, ಫೈನ್ಡ್ ಗೂಗಲ್ 1337 crore, 1337 ಕೋಟಿಯಷ್ಟು ದಂಡವನ್ನ ವಿಧಿಸಿದೆ. ಯಾವುದಕ್ಕೋಸ್ಕರ ಅಂತಂದ್ರೆ, ಫಾರ್ ಅನ್ಫೇರ್ ಬಿಸ್ನೆಸ್ ಪ್ರಾಕ್ಟೀಸಸ್ ರಿಲೇಟೆಡ್ ಟು ಆಂಡ್ರಾಯ್ಡ್ ಫೋನ್ಸ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಅನ್ಯಾಯದ ವ್ಯವಹಾರಗಳನ್ನ ಅದು ನಡೆಸ್ತಾ ಇತ್ತು. ಉದಾಹರಣೆಗೆ, ಲೈಕ್ ಫೋರ್ಸಿಂಗ್ ಮ್ಯಾನುಫ್ಯಾಕ್ಚರ್ಸ್ ಟು ಯೂಸ್ ಇಟ್ಸ್ ಆಪ್ಸ್. ಈಗ ನೀವು ಒಂದು ಮೊಬೈಲ್ ಅನ್ನು ತೆಗೆದುಕೊಂಡ್ರೆ, ಸ್ಟಾರ್ಟಿಂಗ್ ಅಲ್ಲೇ ನೀವು ಇನ್ನೂ ಸಹ ಅದನ್ನ ಯಾವುದೇ ಯೂಸ್ ಮಾಡಿರೋಲ್ಲ, ಮೊದಲು ಹೊಸ ಮೊಬೈಲ್ ಆಗಿರುತ್ತೆ, ಅದರಲ್ಲಿ ಮೊದಲೇ ಒಂದು ಕೆಲವೊಂದು ಅಪ್ಲಿಕೇಶನ್ ಇದು ಬಿಡುತ್ತಲ್ವಾ. ಗೂಗಲ್ ಇದು ಹಲವಾರು ಜಿಮೇಲ್ ಇರುತ್ತೆ, ಮತ್ತೆ ಗೂಗಲಿನ ಫೋಟೋಸ್ಗಳಿರ್ಬಹುದು. ಈಗಿನ ಕಾಲದಲ್ಲಂತೂ ಗೂಗಲಿನ 7-8 ಆಪ್ಸ್ಗಳು ಇದ್ದು ಬಿಡುತ್ತೆ ಕೆಲವೊಂದು ಮೊಬೈಲ್ಗಳಲ್ಲಿ. ಅಂತಂದ್ರೆ ಅದು ಯಾಕೆ ಹಾಗಿರುತ್ತೆ ಅಂತಂದ್ರೆ, ಗೂಗಲ್ ಈ ಮ್ಯಾನುಫ್ಯಾಕ್ಚರ್ಸ್ ಗಳಿಗೆ, ಅಂತಂದ್ರೆ ಮೊಬೈಲ್ ಅನ್ನ ತಯಾರು ಮಾಡ್ತಾರಲ್ವಾ, ಅವರಿಗೆ ಫೋರ್ಸ್ ಮಾಡಿರುತ್ತೆ ಈ ಒಂದು ಆಪ್ ಗಳನ್ನ ನೀವು ಅಳವಡಿಸ್ಕೊಳ್ಳೇಬೇಕು ಅಂತ. ಇಂತಹ ಕೆಲವೊಂದು ಅನ್ಯಾಯದ ವ್ಯವಹಾರ ಪದ್ಧತಿಗಳಿಗಾಗಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ಮಾಡ್ತಾ ಇದೆ, ಅದ್ರ ಮೇಲೆ 1337 ಕೋಟಿಯಷ್ಟು ದಂಡವನ್ನ ವಿಧಿಸ್ತಾ ಇದೆ. ಪ್ರೈವಸಿ ಪಾಲಿಸಿ ಕನ್ಸರ್ನ್ಸ್. ಅದೇ ರೀತಿ CCI ಫೌಂಡ್ ದಟ್ ಗೂಗಲ್ಸ್ ಪ್ರೈವಸಿ ಪಾಲಿಸಿ ಮೇಡ್ ಇಟ್ ಹಾರ್ಡ್ ಫಾರ್ ಯೂಸರ್ ಟು ಕಂಟ್ರೋಲ್ ದೇರ್ ಡೇಟಾ. ನಾವು ಯಾವುದೇ ಒಂದು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಬೇಕಾದ್ರೆ ಮೊದಲು ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ ಬರುತ್ತೆ. ಅಲ್ಲಿ ಒಂದು ಬಾಕ್ಸ್ ಇರುತ್ತಲ್ವಾ, ನಾವು ಕಣ್ಣು ಮುಚ್ಕೊಂಡು ಟಿಕ್ ಮಾಡ್ಬಿಡ್ತೇವೆ, ಅಗ್ರಿ ಟು ಎವ್ರಿಥಿಂಗ್ ಅಂತ, ಅಥವಾ ಏನಾದ್ರು ಒಂದು ಇರುತ್ತಲ್ವಾ, ಟಿಕ್ ಮಾಡ್ಬಿಡ್ತೇವೆ ಅಗ್ರಿ ಟು ಆಲ್ ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ. ಆದ್ರೆ ಆ ಒಂದು ಮೇಲ್ಗಡೆ ತುಂಬಾ ದೊಡ್ಡ ಡೀಟೇಲ್ಸ್ ಗಳಿರುತ್ತೆ, ಅಲ್ಲಿ ಬೇರೆ ಬೇರೆ ನಿಯಮಗಳನ್ನ ಇಟ್ಟಿರ್ತಾರೆ. ನಾವು ನಿಮ್ಮ ಡೇಟಾವನ್ನ ಹೇಗ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ತೇವೆ, ಮತ್ತೆ ಅದನ್ನ ನಾವು ಯಾರಿಗೆ ಬೇಕಾದ್ರೂ ಮಾರಾಟ ಮಾಡಬಹುದು, ಈ ರೀತಿ ಹಲವಾರು ಅಂಶಗಳಿರುತ್ತೆ. ಅದು ನಮ್ಗೆ ಗೊತ್ತೇ ಆಗೋದಿಲ್ಲ. ಈಗ ಗೂಗಲಿನ ಪ್ರೈವಸಿ ಪಾಲಿಸಿ ಅಂತಂದ್ರೆ, ಅವರ ಒಂದು ಗೌಪ್ಯತಾ ನೀತಿ ಇರುತ್ತಲ್ವಾ, ಅದು ಎಷ್ಟೋ ಸಾರಿ ಏನಾಗ್ಬಿಡುತ್ತೆ, ಯೂಸರ್ ಗಳಿಗೆ, ನಾವು ಯೂಸ್ ಮಾಡುವ ನಮ್ಮ ಕಸ್ಟಮರ್ಸ್ ಗಳಿಗೆ, ಆ ಕಸ್ಟಮರ್ಸ್ ಗಳಿಗೆ ಏನ್ ಗೊತ್ತಾಗೋದಿಲ್ಲ ಅಂತಂದ್ರೆ, ಯಾವ ರೀತಿ ಅವರು ಡೇಟಾವನ್ನ ಯೂಸ್ ಮಾಡ್ತಾ ಇದ್ದಾರೆ, ಮತ್ತೆ ಕಂಪ್ಲೀಟ್ ಆಗಿ ಡೇಟಾ ಮೇಲೆ ಹೇಗೆ ನಿಯಂತ್ರಣವನ್ನ ಇಟ್ಕೊಂಡಿದ್ದಾರೆ ಅನ್ನೋದು ಕಸ್ಟಮರ್ಸ್ ಗಳಿಗೆ ಗೊತ್ತಾಗೋದಿಲ್ಲ. ಅಂಡ್ ಫೋರ್ಸ್ಡ್ ದೆಮ್ ಟು ಶೇರ್ ಟೂ ಮಚ್ ಇನ್ಫಾರ್ಮೇಶನ್ ವಿತೌಟ್ ಕ್ಲಿಯರ್ ಚಾಯ್ಸಸ್. ಪ್ರತಿ ಸಾರಿನೂ ಒಂದು ಆಪ್ ಅನ್ನ ಯೂಸ್ ಮಾಡಬೇಕಾದ್ರೆ ತುಂಬಾ ಮಾಹಿತಿಯನ್ನ ಈ ಆಪ್ ಕಂಪನಿಗಳು ಪಡ್ಕೊಳ್ಳುತ್ತವೆ. ಹಾಗಾಗಿ ಎಷ್ಟೋ ಸಾರಿ ಗ್ರಾಹಕರಿಗೆ ಅದರ ಅರಿವೇ ಇರೋದಿಲ್ಲ. ಚಾಲೆಂಜಸ್ ಇನ್ ರೆಗ್ಯುಲೇಟಿಂಗ್ ಟೆಕ್ ಜಾಯಿಂಟ್ಸ್. ಆದ್ರೆ ಈ ದೊಡ್ಡ ದೊಡ್ಡ ಕಂಪನಿಗಳನ್ನ ಅಷ್ಟು ಸುಲಭವಾಗಿ ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ, ಮೆನಿ ಕಂಟ್ರೀಸ್ ಇನ್ಕ್ಲೂಡಿಂಗ್ ದಿ US ಅಂಡ್ ದಿ ಯುರೋಪಿಯನ್ ಯೂನಿಯನ್ ಸ್ಟ್ರಗಲ್ ಟು ರೆಗ್ಯುಲೇಟ್ ಬಿಗ್ ಟೆಕ್ ಕಂಪನೀಸ್ ಬಿಕಾಸ್ ದೇ ಹ್ಯಾವ್ ಟೂ ಮಚ್ ಪವರ್ ಅಂಡ್ ಇನ್ಫ್ಲೂಯೆನ್ಸ್ ಆನ್ ಓವರ್ ಮಾರ್ಕೆಟ್ಸ್. ಮಾರುಕಟ್ಟೆಯ ಮೇಲೆ, ಜನರ ಮೇಲೆ ಈ ಒಂದು ಕಂಪನಿಗಳು ತುಂಬಾ ದೊಡ್ಡ ಮಟ್ಟದ ನಿಯಂತ್ರಣವನ್ನ ಹೊಂದಿರುತ್ತೆ. ಮತ್ತೆ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಸಹ, ಕಳೆದ ಹಲವಾರು ವರ್ಷಗಳಿಂದ ಕೇಂಬ್ರಿಡ್ಜ್ ಅನಾಲಿಟಿಕಾ ಅನ್ನುವಂತ ಒಂದು ಸುದ್ದಿಯ ಬಗ್ಗೆ ನೀವು ಕೇಳಿರಬಹುದು. ಅಂತಂದ್ರೆ ಹಲವಾರು ಈ ಒಂದು ಸೋಷಿಯಲ್ ಮೀಡಿಯಾ ಆಪ್ಗಳು ಪೊಲಿಟಿಕಲ್ ಪಾರ್ಟೀಸ್ ಗಳಿಗೆ ಹೆಲ್ಪ್ ಮಾಡಲಿಕ್ಕೆ ಸಹ ಮುಂದಾಗ್ಬಿಡುತ್ತೆ. ಹಾಗಾಗಿ ಟೆಕ್ ಜೈಂಟ್ಸ್ ಗಳಿಗೂ ಸಹ ಇದೇ ಒಂದು ಉಪಯೋಗಗಳಿರುತ್ತೆ. ಹಾಗಾಗಿ ಸರ್ಕಾರಗಳು, ಅದರಲ್ಲೂ ಭಾರತದಂತ ಸರ್ಕಾರಗಳು ಅವುಗಳನ್ನ ಅಷ್ಟು ಸುಲಭವಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಗೂಗಲ್ಸ್ ಗ್ಲೋಬಲ್ ಫೈನ್ಸ್. ಗೂಗಲ್ ಹ್ಯಾಸ್ ಫೇಸ್ಡ್ ಪೆನಾಲ್ಟೀಸ್ ವರ್ಲ್ಡ್ ವೈಡ್. ಭಾರತದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಅದಕ್ಕೆ ದಂಡವನ್ನ ವಿಧಿಸ್ತಾ ಇದ್ದಾರೆ. ಇನ್ಕ್ಲೂಡಿಂಗ್ ದಿ US, ಯುರೋಪ್ ಅಂಡ್ ಸೌತ್ ಕೊರಿಯಾ ಫಾರ್ ಸಿಮಿಲರ್ ಅನ್ಫೇರ್ ಪ್ರಾಕ್ಟೀಸಸ್. ಈ ರೀತಿ ಹಲವಾರು ಅನ್ಯಾಯದ ಪದ್ಧತಿಗಳನ್ನು ಅದು ಅನುಸರಿಸ್ತಾ ಇದೆ. ಇದಕ್ಕೋಸ್ಕರ ಬೇರೆ ಬೇರೆ ದೇಶಗಳಲ್ಲಿ ದಂಡವನ್ನ ವಿಧಿಸಿದ್ದಾರೆ. ಇಂಡಿಯಾ ಸ್ಟೆಪ್ಸ್ ಟು ರೆಗ್ಯುಲೇಟ್ ಡಿಜಿಟಲ್ ಮಾರ್ಕೆಟ್ಸ್. ಹಾಗಾದ್ರೆ ಭಾರತ ಏನ್ ಮಾಡ್ತಾ ಇದೆ ಈ ಡಿಜಿಟಲ್ ಮಾರ್ಕೆಟ್ ಅನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಅಂತ ನೋಡೋದಾದ್ರೆ, ಇಂಡಿಯಾ ಇಸ್ ವರ್ಕಿಂಗ್ ಆನ್ ಲಾಸ್ ಲೈಕ್ ದಿ ಡಿಜಿಟಲ್ ಇಂಡಿಯಾ ಆಕ್ಟ್. ಈ ಒಂದು ಆಕ್ಟ್ ಅನ್ನ ಜಾರಿಗೊಳಿಸೋದು, ಮತ್ತೆ ಅಪ್ಡೇಟ್ಸ್ ಟು ಕಾಂಪಿಟೇಷನ್ ರೂಲ್ಸ್. ಸ್ಪರ್ಧಾತ್ಮಕತೆ ಅಂತಂದ್ರೆ, ಒಂದು ಕಂಪನಿಗಳು ಮತ್ತೆ ಇನ್ನೊಂದು ಕಂಪನಿ, ಎಲ್ಲಾ ಕಂಪನಿಗಳ ನಡುವಿನ ಒಂದು ಸ್ಪರ್ಧಾತ್ಮಕತೆ. ಯಾವುದೇ ಒಂದು ಕಂಪನಿ ಇಡಿಯಾಗಿ ಮಾರುಕಟ್ಟೆಯನ್ನ ಆವರಿಸಿಕೊಳ್ಳದ ಹಾಗೆ, ಆ ಮೊನೋಪೋಲಿಯನ್ನ, ಏಕಸ್ವಾಮ್ಯತೆಯನ್ನು ತಡೆಗಟ್ಟಲಿಕ್ಕೆ ಬೇರೆ ಬೇರೆ ನಿಯಮಗಳನ್ನು ತರ್ತಾ ಇದ್ದಾರೆ. ಬೆಟರ್ ಕಂಟ್ರೋಲ್ ಬಿಗ್ ಟೆಕ್ ಕಂಪನೀಸ್ ಅಂಡ್ ಪ್ರೊಟೆಕ್ಟ್ ಕನ್ಸ್ಯೂಮರ್ಸ್. ಇದರ ಮೂಲಕ ಗ್ರಾಹಕರನ್ನ ರಕ್ಷಿಸಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಇಷ್ಟು ಈ ಆರ್ಟಿಕಲ್ ನಾವು ತಿಳ್ಕೋಬೇಕಾದಂತಹ ಅಂಶಗಳು. ಇದಾದ ನಂತರ, ದ ಅಸಾಲ್ಟ್ ಆನ್ ಮಲ್ಟಿಲ್ಯಾಟರಲಿಸಮ್ ಅಂಡ್ ಇಂಟರ್ನ್ಯಾಷನಲ್ ಲಾ. ಇದರ ಬಗ್ಗೆ ನೋಡೋದಾದ್ರೆ, US ಮೂವಿಂಗ್ ಅವೇ ಫ್ರಮ್ ಗ್ಲೋಬಲ್ ಅಗ್ರಿಮೆಂಟ್. ಅಮೆರಿಕ ಬೇರೆ ಬೇರೆ ಜಾಗತಿಕ ಒಪ್ಪಂದಗಳಿಂದ ದೂರ ಸರಿತಾ ಇದೆ. US ಅಂಡರ್ ಟ್ರಂಪ್ಸ್ ಅಮೆರಿಕಾ ಫಸ್ಟ್ ಪಾಲಿಸಿ. ಅಮೆರಿಕಾನೇ ಮೊದಲು ಅಂತಂದ್ರೆ, ಬೇರೆ ದೇಶಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅಮೆರಿಕದ ಲಾಭವೇ ನಮ್ಮ ಉದ್ದೇಶ ಅಂತ ಟ್ರಂಪ್ ಅವರು ಹೇಳ್ತಾ ಇರ್ತಾರೆ.
ಹಾಗಾಗಿ ಈ ಉದ್ದೇಶವನ್ನ ಇಟ್ಟುಕೊಂಡು ವಿತ್ಡ್ರೂ ಫ್ರಾಮ್ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್, ದೊಡ್ಡ ದೊಡ್ಡ ಬೇರೆ ಬೇರೆ ಒಪ್ಪಂದಗಳಿಂದ ಅವರು ಹಿಂದೆ ಸರಿತಾ ಇದ್ದಾರೆ, ಅಂತಾರಾಷ್ಟ್ರೀಯ ಒಪ್ಪಂದಗಳಿಂದ. ಲೈಕ್ ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂಡ್ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್, ಪ್ಯಾರಿಸ್ ಹವಾಮಾನ ಒಪ್ಪಂದ ಮತ್ತೆ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಮೆರಿಕ ಹಿಂದೆ ಸರಿತಾ ಇದೆ. ಥ್ರೆಟ್ ಟು ಇಂಟರ್ನ್ಯಾಷನಲ್ ಕೋಆಪರೇಷನ್, ದ US reduced its financial support for United Nations and opposed international rules, making global cooperation harder. ಈಗ ಅಮೆರಿಕ ಹಿಂದೆ ಸರಿಯೋದು ಮಾತ್ರ ಅಲ್ಲ, ಈ ಬೇರೆ ಬೇರೆ ಸಂಸ್ಥೆಗಳಿಗೆ ನೀಡ್ತಾ ಇರತಕ್ಕಂಥ ಹಣಕಾಸಿನ ಬೆಂಬಲವನ್ನ ಸಹ ಕಡಿಮೆ ಮಾಡಿಬಿಟ್ಟಿದೆ. ಮತ್ತೆ ಅದೇ ರೀತಿ ಇಂಟರ್ನ್ಯಾಷನಲ್ ರೂಲ್ಗಳನ್ನ ವಿರೋಧಿಸ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಬೇರೆ ಬೇರೆ ದೇಶಗಳು ಮುಂದಾಗಿ ಜಾಗತಿಕ ಸಹಕಾರವನ್ನ ಸಾಧಿಸೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಸ್ಯಾಂಕ್ಷನ್ಸ್ ಆನ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್, ICC ಅಂತ ಕರೀತೇವೆ. US imposed sanction on ICC officials. ICCಯ ಬೇರೆ ಬೇರೆ ಅಧಿಕಾರಿಗಳ ಮೇಲೆ ಅಮೆರಿಕ ನಿರ್ಬಂಧವನ್ನು ವಿಧಿಸಿದೆ. ಸ್ಟಾಪಿಂಗ್ ದೆಮ್ ಫ್ರಮ್ ಇನ್ವೆಸ್ಟಿಗೇಟಿಂಗ್ ವಾರ್ ಕ್ರೈಮ್ಸ್, ಅವರಿಗೆ ಯುದ್ಧಗಳಿಗೆ ಸಂಬಂಧಪಟ್ಟ ಅಪರಾಧಗಳನ್ನ ವಿಚಾರಣೆ ಮಾಡಲಿಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ಶೋಯಿಂಗ್ ಇಟ್ಸ್ ರೆಫ್ಯೂಸಲ್ ಟು ಫಾಲೋ ಇಂಟರ್ನ್ಯಾಷನಲ್ ಲಾ, ಅಂತಂದ್ರೆ ಅಂತಾರಾಷ್ಟ್ರೀಯ ಕಾನೂನುಗಳನ್ನ ನಾನು ಪಾಲಿಸೋದಿಲ್ಲ ಅಂತ ಅಮೆರಿಕ ಹೇಳ್ತಾ ಇದೆ. ಎಕನಾಮಿಕ್ ನ್ಯಾಷನಲಿಸಮ್ ಅಂಡ್ ಟ್ರೇಡ್ ಡಿಸ್ಪ್ಯೂಟ್ಸ್, ಅದೇ ರೀತಿ ಆರ್ಥಿಕ ರಾಷ್ಟ್ರೀಯತೆ, ಅಂತಂದ್ರೆ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಗೆ ಹೆಚ್ಚು ಮಹತ್ವ ಕೊಡುವುದು. ಬೇರೆ ದೇಶದ ಆರ್ಥಿಕತೆ ಏನಾದ್ರೂ ಪರವಾಗಿಲ್ಲ, ನಮ್ಮ ಲಾಭ ಆಗ್ಬೇಕು. ಈಗ US ಆ ಒಂದು ಪಾಲಿಸಿಗೆ ಹೆಚ್ಚು ಮಹತ್ವ ಕೊಡ್ತಾ ಇದೆ. ದ US ಫೋಕಸ್ಡ್ ಆನ್ ಇಟ್ಸ್ ಓನ್ ಎಕಾನಮಿ, ignoring global trade rules and blocking the functioning of the World Trade Organization. ವಿಶ್ವ ವ್ಯಾಪಾರ ಸಂಸ್ಥೆ ಇದೆಯಲ್ವಾ, ಇದರ ಕೆಲವೊಂದು ನಿಯಮಗಳನ್ನ, ಆ ಒಂದು ಎಲ್ಲ ಒಂದು ಕಾರ್ಯತಂತ್ರಗಳನ್ನ ಅದು ನಿರ್ಲಕ್ಷ್ಯ ಮಾಡ್ತಾ ಇದೆ. ತನ್ನ ಎಕಾನಮಿ, ತನ್ನ ಆರ್ಥಿಕತೆಯ ಮೇಲೆ ಹೆಚ್ಚು ಕೇಂದ್ರೀಕರಿಸ್ತಾ ಇದೆ. ಇದರಿಂದ ಏನಾಗುತ್ತೆ? ಇಂಪ್ಯಾಕ್ಟ್ ಆನ್ ಗ್ಲೋಬಲ್ ಸ್ಟೆಬಿಲಿಟಿ. US's actions weakened international law and global cooperation. ಈ ಒಂದು ಕ್ರಮಗಳಿಂದಾಗಿ ಅಂತಾರಾಷ್ಟ್ರೀಯ ಕಾನೂನುಗಳು ಮತ್ತೆ ಜಾಗತಿಕ ಸಹಕಾರ ದುರ್ಬಲ ಆಗ್ತಾ ಇದೆ. ಮೇಕಿಂಗ್ ಇಟ್ ಹಾರ್ಡರ್ ಫಾರ್ ಕಂಟ್ರೀಸ್ ಟು ವರ್ಕ್ ಟುಗೆದರ್ ಆನ್ ಇಂಪಾರ್ಟೆಂಟ್ ಇಶ್ಯೂಸ್ ಲೈಕ್ ಟ್ರೇಡ್, ಸೆಕ್ಯೂರಿಟಿ ಅಂಡ್ ಹ್ಯೂಮನ್ ರೈಟ್ಸ್. ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ಬೇರೆ ಬೇರೆ ದೇಶಗಳು ಟ್ರೇಡ್ಗೆ ಸಂಬಂಧಪಟ್ಟಿದ್ದು, ವಾಣಿಜ್ಯಕ್ಕೆ, ವ್ಯಾಪಾರಕ್ಕೆ, ಭದ್ರತೆಗೆ ಮತ್ತೆ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ಒಗ್ಗೂಡುವುದರಲ್ಲಿ ಒಟ್ಟಾಗಿ ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಇದಾದ ನಂತರ ಕಮಿಂಗ್ ಆಫ್ ಏಜ್ ಅಂತ ಕೊಟ್ಟಿದ್ದಾರೆ. ಇದು ಮುಖ್ಯವಾಗಿ IPL ಗೆ ಸಂಬಂಧಪಟ್ಟಂತ ವಿಷಯ. ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಾಗೆ ನಾವು ಅಷ್ಟೇನು ಮಹತ್ವವಾದ ವಿಚಾರಗಳನ್ನ ತಿಳ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ IPL ಹೆಚ್ಚು ಮನ್ನಣೆಯನ್ನ ಗಳಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ತುಂಬಾ ವರ್ಷಗಳೇ ಆಯ್ತು. ಹೀಗೆ ಬೇರೆ ಎಲ್ಲ ಒಂದು ಕ್ರಿಕೆಟ್ ನಲ್ಲಿ ಒನ್ ಡೇ ಅಂತ ಇರುತ್ತೆ, ಟೆಸ್ಟ್ ಅಂತ ಇರುತ್ತೆ, T20 ಅಂತ ಇರುತ್ತೆ. ಇತ್ತೀಚೆಗೆ IPL ಮೂಲಕ T20 ಹೆಚ್ಚು ಮುನ್ನೆಲೆಗೆ ಬರ್ತಾ ಇದೆ. ಭಾರತ ಅದರಲ್ಲೂ ಬೇರೆ ಬೇರೆ ದೇಶಗಳ ಆಟಗಾರಗಳನ್ನ ಕಳಿಸ್ಕೊಂಡು ಆಡ್ತಾರಲ್ವಾ ಈ IPL ಅನ್ನ. ಹಾಗಾಗಿ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ದೊಡ್ಡ ಫ್ಯಾನ್ ಬೇಸ್ ಅನ್ನ ಹೊಂದಿರುತ್ತವೆ ಇವು. ಮತ್ತೆ ಅದರಲ್ಲಿ ವಿರಾಟ್ ಕೊಹ್ಲಿ, ಧೋನಿ ಹೀಗೆ ಮುಂತಾದ ಒಂದು ಆಟಗಾರರ ಒಂದು ಫ್ಯಾನ್ ಬೇಸ್ ಸೃಷ್ಟಿಯಾಗ್ಬಿಡುತ್ತೆ. ಹೀಗೆ ಹಲವಾರು ವಿಷಯಗಳನ್ನ ಕೊಟ್ಟಿದ್ದಾರೆ. ಇದು ನಿಮ್ಗೇನು ಗೊತ್ತಿಲ್ಲದೆ ಇರುವಂತ ವಿಷಯ ಅಲ್ಲ. IPL ಬಗ್ಗೆ, IPL is setting new standards in cricket's shortest format. IPL ಇಂದ ಹೊಸ ಒಂದು ಸ್ಟ್ಯಾಂಡರ್ಡ್ ಕ್ರಿಯೇಟ್ ಆಗ್ತಾ ಇದೆ. ಅದಾದ ನಂತರ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಸ್ಟ್ ನಾಟ್ ವ್ಯೂ ಕಾಲ್ಸ್ ಫಾರ್ ಟ್ರಾನ್ಸ್ಪರೆನ್ಸಿ ಆಸ್ ಅಟೆಂಪ್ಟ್ಸ್ ಟು ಅಂಡರ್ಮೈನ್ ಇಟ್. ನಿನ್ನೆ ಅಥವಾ ಮೊನ್ನೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ, ನಿಮ್ಗೆ ನೆನಪಿರಬಹುದು. ಎಲೆಕ್ಷನ್ ಕಮಿಷನ್ಸ್ ಟ್ರಾನ್ಸ್ಪರೆನ್ಸಿ ಇಶ್ಯೂ ಏನಾಗ್ತಾ ಇತ್ತು, ಒಬ್ರು ಪೆಟಿಷನ್ ಅನ್ನ, ಅರ್ಜಿಯನ್ನ ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ಗೆ. ಏನಂತಂದ್ರೆ ಎಲೆಕ್ಷನ್ ಕಮಿಷನ್ ಚುನಾವಣೆ ಆದ ನಂತರ ಚುನಾವಣೆಗೆ ಸಂಬಂಧಪಟ್ಟ ಮಾಹಿತಿಯನ್ನ ಪಾರದರ್ಶಕವಾಗಿ ಜನರ ಮುಂದೆ ಇಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇನಿಷಿಯಲಿ ರೆಫ್ಯೂಸ್ಡ್ ಟು ಶೇರ್ ಡೀಟೇಲ್ಡ್ ವೋಟರ್ ಟರ್ನ್ಔಟ್ ಡೇಟಾ ಬಟ್ ಲೇಟರ್ ಸಾಫ್ಟೆಂಡ್ ಇಟ್ಸ್ ಸ್ಟ್ಯಾನ್ಸ್. ಆರಂಭದಲ್ಲಿ ಏನ್ ಹೇಳಿತ್ತು, ಮತದಾರರ ಮತದಾನದ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ನಿರಾಕರಿಸಿತ್ತು. ಆದ್ರೆ ನಂತರ ತನ್ನ ನಿಲುವನ್ನ ಬದಲಾಯಿಸುತ್ತೆ. ಇದರಲ್ಲಿ ಸುಪ್ರೀಂ ಕೋರ್ಟ್ ಇನ್ವಾಲ್ವ್ಮೆಂಟ್ ಆಗಿದೆ. ಸುಪ್ರೀಂ ಕೋರ್ಟ್ ಇಸ್ ಹಿಯರಿಂಗ್ ಅ ಕೇಸ್ where politicians and organizations have asked the Election Commission of India upload scanned copies of election data for better transparency. ಈಗ ಬೇರೆ ಬೇರೆ ಪಕ್ಷಗಳು, ಬೇರೆ ಬೇರೆ ಸಂಸ್ಥೆಗಳು ಅಂತಂದ್ರೆ ಬೇರೆ ಬೇರೆ ನಾಯಕರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಚುನಾವಣೆಯಲ್ಲಿ ಬೇರೆ ಬೇರೆ ದೋಷಗಳಾಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಆಯೋಗ ಈ ಚುನಾವಣೆಗೆ ಸಂಬಂಧಪಟ್ಟ ಮಾಹಿತಿಯನ್ನ ಸ್ಕ್ಯಾನ್ ಮಾಡಿ ಆ ಪ್ರತಿಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಅವರು ಕೇಳ್ತಾ ಇದ್ದಾರೆ. ಈ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ವಿಚಾರಣೆ ಮಾಡ್ತಾ ಇದೆ. Concerns about voter turnout data. There have been past cases where the final voter turnout percentages were higher than the initially reported. ಸ್ಟಾರ್ಟಿಂಗ್ ಒಂದು ರಿಪೋರ್ಟ್ ಅನ್ನ ಇನಿಷಿಯಲ್ ರಿಪೋರ್ಟ್ ಅಂತ ಕೊಟ್ಟಿದ್ರು.
ಅದು ಮತ್ತೆ ಫೈನಲ್ ವೋಟರ್ ಟರ್ನ್ಔಟ್, ಕೊನೆಯಲ್ಲಿ ಒಟ್ಟು ಎಷ್ಟು ವೋಟರ್ಗಳು ಮತದಾನವನ್ನ ಮಾಡಿದ್ರು. ಈ 2 ರಿಪೋರ್ಟ್ ನಲ್ಲಿ ತುಂಬಾ ದೊಡ್ಡ ಡಿಫರೆನ್ಸ್ ಇತ್ತು. ರೈಸಿಂಗ್ ಡೌಟ್ಸ್ ಅಂಡ್ ಸಸ್ಪಿಷನ್ಸ್, ಇದರಿಂದ ತುಂಬಾ ಎಲೆಕ್ಷನ್ ಪ್ರೊಸೆಸ್ ನಲ್ಲಿ ಒಂದು ದೊಡ್ಡ ಮಟ್ಟದ ಸ್ಕ್ಯಾಮ್ ಆಗಿರ್ಬಹುದು ಅಥವಾ ಅಲ್ಲಿ ಬೇರೆ ಬೇರೆ ದೋಷಗಳಾಗಿರ್ಬಹುದು ಅಂತ ಡೌಟ್, ಶಂಕೆಗಳು ಮತ್ತೆ ಅನುಮಾನಗಳು ಕಂಡು ಬಂದಿತ್ತು. ಇದಕ್ಕೆ ಇಸಿಐ ಏನ್ ಹೇಳುತ್ತೆ ಅಂತಂದ್ರೆ, ಇಸಿಐ ಜಸ್ಟಿಫಿಕೇಶನ್. ಇಸಿಐ ಕ್ಲೇಮ್ಸ್ ದಟ್ ಡಿಫರೆನ್ಸಸ್ ಇನ್ ನಂಬರ್ಸ್ ಹ್ಯಾಪನ್ ಡ್ಯೂ ಟು ಡಿಲೇಸ್ ಇನ್ ಡೇಟಾ ಕಲೆಕ್ಷನ್. ಮುಖ್ಯವಾಗಿ ಡೇಟಾವನ್ನ ಕಲೆಕ್ಟ್ ಮಾಡೋದಕ್ಕೆ, ಮಾಹಿತಿಯನ್ನ ಸಂಗ್ರಹಣೆ ಮಾಡೋದ್ರಲ್ಲಿ ಡಿಲೇ ಆಗ್ಬಿಟ್ಟಿದೆ. ಎಸ್ಪೆಷಲಿ ಫ್ರಾಮ್ ರಿಮೋಟ್ ಏರಿಯಾಸ್, ತುಂಬಾ ದೂರದ ಪ್ರದೇಶಗಳಿಂದ ಮಾಹಿತಿನ ಸಂಗ್ರಹಿಸಿಕೊಂಡು ಬರೋ ತನಕ ತುಂಬಾ ತಡ ಆಗ್ಬಿಟ್ಟಿದೆ. ಅಂಡ್ ಶುಡ್ ನಾಟ್ ಬಿ ಸೀನ್ ಆಸ್ ಮ್ಯಾನಿಪುಲೇಷನ್. ಹಾಗಂತ ಇದು ಮೊದಲಿರುವಂತ ಮಾಹಿತಿಯನ್ನ ಮಾರ್ಪಾಡು ಮಾಡಿ ಹೊಸ ಮಾಹಿತಿಯನ್ನ ಸೇರಿಸಿದ್ದಲ್ಲ. ಸ್ವಲ್ಪ ತಡ ಆಗಿರೋದ್ರಿಂದ ಈ ರೀತಿ ಸಮಸ್ಯೆಗಳು ಉಂಟಾಗಿದೆ ಅಂತ ಎಲೆಕ್ಷನ್ ಕಮಿಷನ್ ಸಮರ್ಥನೆಯನ್ನ ಕೊಡ್ತಾ ಇದೆ. ನೀಡ್ ಫಾರ್ ಫಾಸ್ಟರ್ ಅಂಡ್ ಟ್ರಾನ್ಸ್ಪರೆಂಟ್ ರಿಪೋರ್ಟಿಂಗ್. ಹಾಗಾದ್ರೆ ಏನಾಗಬೇಕು? ಟು ಬಿಲ್ಡ್ ಟ್ರಸ್ಟ್ ಇನ್ ಎಲೆಕ್ಷನ್ಸ್. ಜನರಿಗೆ ಚುನಾವಣೆಯ ಪ್ರಕ್ರಿಯೆ ಮೇಲೆ ಹೆಚ್ಚು ವಿಶ್ವಾಸನೀಯತೆ ಬೆಳೆಸಬೇಕು. ಅದಕ್ಕೋಸ್ಕರ ಏನ್ ಮಾಡಬೇಕು? ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಟು ಇಂಪ್ರೂವ್ ಇಟ್ಸ್ ಪ್ರೊಸೆಸ್. ಬೇರೆ ಬೇರೆ ಪ್ರಕ್ರಿಯೆಗಳನ್ನ ಇನ್ನಷ್ಟು ಇಂಪ್ರೂವ್ ಮಾಡ್ಕೋಬೇಕು. ಯಾವುದ್ರ ಮೂಲಕ ಅಂತಂದ್ರೆ, ಬೈ ಶೇರಿಂಗ್ ವೋಟರ್ ಟರ್ನ್ಔಟ್ ಡೇಟಾ ಮೋರ್ ಕ್ವಿಕ್ಲಿ ಅಂಡ್ ಕ್ಲಿಯರ್ಲಿ. ಮತದಾರರ ಮಾಹಿತಿಯನ್ನ ಆದಷ್ಟು ಬೇಗ ಪಾರದರ್ಶಕವಾಗಿ ಜನರ ಮುಂದಿಡಬೇಕು. ಈ ಮೂಲಕ ಜನರ ಒಂದು ವಿಶ್ವಾಸವನ್ನ ಹೆಚ್ಚಿಸಬೇಕು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ, ಶುಡ್ ಇಮಿಗ್ರೆಂಟ್ಸ್ ಹ್ಯಾವ್ ದ ಸೇಮ್ ರೈಟ್ ಟು ಪ್ರೊಟೆಸ್ಟ್ ಆಸ್ ಸಿಟಿಸನ್ಸ್. ಬೇರೆ ಬೇರೆ ದೇಶಗಳಲ್ಲಿ ಭಾರತದಿಂದ ವಲಸೆ ಹೋದವರು ಇರ್ತಾರೆ, ಬೇರೆ ದೇಶಗಳಿಂದ ಭಾರತಕ್ಕೆ ವಲಸೆ ಬಂದವರು ಇರ್ತಾರೆ. ಅವರನ್ನ ಇಮಿಗ್ರೆಂಟ್ಸ್ ಅಂತ ಕರೀತಾರೆ, ಅಂದ್ರೆ ವಲಸೆ ಹೋಗಿರುವವರು. ಒಂದು ಸಮಸ್ಯೆ ಬಂದಾಗ ಪ್ರತಿಭಟನೆ ನಡೆಯುತ್ತೆ. ಈಗ ವಲಸೆ ಹೋಗಿರುವವರಿಗೂ ಆ ಪ್ರತಿಭಟನೆಯಲ್ಲಿ ಯಾವ ಹಕ್ಕಿರುತ್ತೆ? ಅವರು ಸಹ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬಹುದಾ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಅನ್ನ ಕೊಟ್ಟಿದ್ದಾರೆ. ಡಿಬೇಟ್ ಆನ್ ಇಮಿಗ್ರೆಂಟ್ಸ್ ರೈಟ್ ಟು ಪ್ರೊಟೆಸ್ಟ್. ವಲಸಿಗರ ಪ್ರತಿಭಟನೆಯ ಹಕ್ಕಿನ ಕುರಿತಾಗಿ ಚರ್ಚೆ ನಡೀತಾ ಇದೆ. ದೇರ್ ಇಸ್ ಅ ಡಿಬೇಟ್ ಆನ್ ವೆದರ್ ಇಮಿಗ್ರೆಂಟ್ಸ್ ಶುಡ್ ಹ್ಯಾವ್ ದಿ ಸೇಮ್ ರೈಟ್ ಟು ಪ್ರೊಟೆಸ್ಟ್ ಆಸ್ ಸಿಟಿಸನ್ಸ್. ನಾಗರಿಕರಿಗೆ ಇರುವ ಹಾಗೆ ಈ ವಲಸಿಗರಿಗೂ ಸಹ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಹಕ್ಕಿದೆಯಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಎಸ್ಪೆಷಲಿ ಇನ್ ಕಂಟ್ರೀಸ್ ಲೈಕ್ ದಿ US, ಅದರಲ್ಲೂ ಮುಖ್ಯವಾಗಿ ಅಮೆರಿಕದಲ್ಲಿ ಇಂತಹ ಚರ್ಚೆಗಳು ಈಗ ಹೆಚ್ಚು ಕಂಡು ಬರ್ತಾ ಇದೆ. ಲೀಗಲ್ ರೆಸ್ಟ್ರಿಕ್ಷನ್ಸ್ ಆನ್ ಇಮಿಗ್ರೆಂಟ್ಸ್. ಕೆಲವು ಕಾನೂನು ನಿರ್ಬಂಧಗಳಿದೆ. ಇಮಿಗ್ರೇಷನ್ ಲಾಸ್ ಇನ್ ದಿ US ಅಂಡ್ ಅದರ್ ಕಂಟ್ರೀಸ್ ಸಮಟೈಮ್ಸ್ ರೆಸ್ಟ್ರಿಕ್ಟ್ ನಾನ್ ಸಿಟಿಸನ್ಸ್ ಫ್ರಾಮ್ ಪ್ರೊಟೆಸ್ಟಿಂಗ್. ಅಮೆರಿಕ ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ಕಾನೂನುಗಳ ಪ್ರಕಾರ ಈ ನಾನ್ ಸಿಟಿಸನ್ಸ್ಗಳು ಅಂತಂದ್ರೆ ನಾಗರಿಕರಲ್ಲದವರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಹಾಗಿಲ್ಲ. ಅವರ ಮೇಲೆ ಕೆಲವೊಂದು ರಿಸ್ಟ್ರಿಕ್ಷನ್ ಅನ್ನ ಹೇಳಿರ್ತಾರೆ. ಅಂಡ್ ಪಾರ್ಟಿಸಿಪೇಟಿಂಗ್ ಇನ್ ಪ್ರೊಟೆಸ್ಟ್ ಕ್ಯಾನ್ ಲೀಡ್ ಟು ವೀಸಾ ಆರ್ ಡಿಪಾರ್ಟೇಷನ್ ಇಶ್ಯೂಸ್. ಒಂದು ವೇಳೆ ಕಾನೂನನ್ನ ಉಲ್ಲಂಘಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರೆ ಅಥವಾ ಏನಾದರೂ ಗಲಭೆಗಳಾದ್ರೆ ಅವರಿಗೆ ಏನಾಗುತ್ತೆ? ಅವರ ಮೇಲೆ ನಿರ್ಬಂಧನೆಯನ್ನ ಹೇರ್ತಾರೆ, ಮತ್ತೆ ಅವರನ್ನ ಗಡೀಪಾರು ಮಾಡೋದು ಮತ್ತೆ ವೀಸಾಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ಸಹ ಅವರು ಅನುಭವಿಸಬೇಕಾಗಬಹುದು. ಪ್ರೊಟೆಕ್ಟಿಂಗ್ ಫಾರಿನ್ ಪಾಲಿಸೀಸ್. ಸಮ್ ಆರ್ಗ್ಯೂ ದಟ್ ಇಮಿಗ್ರೆಂಟ್ಸ್ ಶುಡ್ ಬಿ ಅಲೌಡ್ ಟು ಪ್ರೊಟೆಸ್ಟ್ ಪಾಲಿಸೀಸ್ ಅಫೆಕ್ಟಿಂಗ್ ದರ್ ಹೋಮ್ ಕಂಟ್ರೀಸ್. ಈಗ ನಮ್ಮ ದೇಶದಿಂದ ಭಾರತದಿಂದ ಅಮೆರಿಕಕ್ಕೆ ಹೋಗಿದ್ದಾರೆ ವಲಸಿಗರು. ಇದರಲ್ಲಿ ಯಾವುದೊಂದು ಪಾಲಿಸಿನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಆ ಪಾಲಿಸಿ ಭಾರತಕ್ಕೆ ಏನೋ ಒಂದು ಪರಿಣಾಮನ ಉಂಟು ಮಾಡ್ತಾ ಇದೆ ಅಂತಂದ್ರೆ, ವಲಸಿಗರಿಗೆ ತಮ್ಮ ಮೂಲ ದೇಶ ಇರುತ್ತಲ್ವಾ, ಆ ಮೂಲ ದೇಶದ ಮೇಲೆ ಏನಾದ್ರು ಪರಿಣಾಮನ ಉಂಟು ಮಾಡ್ತಾ ಇದೆ ಅಂತಂದ್ರೆ ಅವರು ಪ್ರೊಟೆಸ್ಟ್ ಮಾಡಬಹುದು ಅಂತ ಕೆಲವರು ಹೇಳ್ತಾರೆ. ವೈಲ್ ಅದರ್ಸ್ ಬಿಲೀವ್ ದೇ ಶುಡ್ ನಾಟ್ ಇಂಟರ್ಫಿಯರ್ ಇನ್ ಫಾರಿನ್ ಪಾಲಿಸಿ. ಅದೇ ಇನ್ನು ಕೆಲವು ತಜ್ಞರು ಏನ್ ಹೇಳ್ತಾರೆ ಅಂತಂದ್ರೆ, ಇದು ದೇಶಗಳ ನಡುವಿನ ಸಮಸ್ಯೆ, ಜನರು ಇದರಲ್ಲಿ ಮೂಗು ತೂರಿಸಬಾರದು ಅಂತ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಫಾರಿನ್ ಪಾಲಿಸಿಯಲ್ಲಿ ಜನರು ಮಧ್ಯೆ ತಲೆ ಹಾಕಬಾರದು ಅಂತ ಹೇಳ್ತಾರೆ. ರೋಲ್ ಆಫ್ ಫ್ರೀ ಸ್ಪೀಚ್ ಇನ್ ಡೆಮಾಕ್ರೆಟಿಕ್ ನೇಷನ್ಸ್. ಫ್ರೀ ಸ್ಪೀಚ್ ಇಸ್ ಅ ಫಂಡಮೆಂಟಲ್ ರೈಟ್. ಅಂತಂದ್ರೆ ಈಗ ಪ್ರಜಾಪ್ರಭುತ್ವ ದೇಶ, ಅದರಲ್ಲಿ ವಾಕ್ ಸ್ವಾತಂತ್ರ್ಯ ಅನ್ನೋದು ಮೂಲಭೂತ ಹಕ್ಕುಗಳಲ್ಲಿ ಒಂದು. ಬಟ್ ದೆರ್ ಆರ್ ಸ್ಟಿಲ್ ಲಿಮಿಟ್ಸ್ ಫಾರ್ ನಾನ್ ಸಿಟಿಸನ್ಸ್. ಆದ್ರೆ ನಾಗರಿಕರಲ್ಲದವರಿಗೆ, ಬೇರೆ ವಲಸೆ ಬಂದವರಿಗೆ ಎಷ್ಟೋ ರಿಸ್ಟ್ರಿಕ್ಷನ್ಗಳಿರುತ್ತೆ, ಲಿಮಿಟ್ ಇರುತ್ತೆ. ಎಸ್ಪೆಷಲಿ ಇನ್ ಮ್ಯಾಟರ್ಸ್ ರಿಲೇಟೆಡ್ ಟು ನ್ಯಾಷನಲ್ ಸೆಕ್ಯೂರಿಟಿ. ಅದರಲ್ಲೂ ಮುಖ್ಯವಾಗಿ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಿತಿಗಳನ್ನ ಹೇರಿರ್ತಾರೆ. ರಿಸ್ಕ್ ಆಫ್ ಡಿಪಾರ್ಟೇಷನ್ ಫಾರ್ ಪ್ರೊಟೆಸ್ಟರ್ಸ್. ಹಾಗಾಗಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ, ರೀಸೆಂಟ್ ಕೇಸಸ್ ಶೋ ದಟ್ ಸಮ್ ಇಮಿಗ್ರೆಂಟ್ಸ್ ಹೂ ಪಾರ್ಟಿಸಿಪೇಟೆಡ್ ಇನ್ ಪ್ರೊಟೆಸ್ಟ್ ಫೇಸ್ಡ್ ಲೀಗಲ್ ಆಕ್ಷನ್ ಆರ್ ಡಿಪಾರ್ಟೇಷನ್. ಈ ಒಂದು ಪ್ರತಿಭಟನೆಗಳಲ್ಲಿ ಭಾಗವಹಿಸುವುದರ ಮೇಲೆ ಅವರ ಮೇಲೆ ಏನ್ ಮಾಡ್ತಾ ಇದ್ದಾರೆ? ಕಠಿಣ ಕಾನೂನು ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಮತ್ತೆ ಕೆಲವರನ್ನ ಗಡೀಪಾರು ಮಾಡೋದು, ಅಂದ್ರೆ ದೇಶದಿಂದ ಹೊರಗೆ ಹಾಕ್ಬಿಡೋದು, ಅಂತಹ ಸಮಸ್ಯೆಗಳನ್ನು ಸಹ ಅವರು ಎದುರಿಸಬೇಕಾಗತ್ತೆ.
ಹೈಲೈಟಿಂಗ್ ದಿ ರಿಸ್ಕ್ ಇನ್ವಾಲ್ವ್. ಇದರಿಂದ ಈ ಒಂದು ಸಮಸ್ಯೆ ಎಷ್ಟು ಗಂಭೀರವಾದಂತಹ ಸಮಸ್ಯೆ ಅಂತ ನಮಗೆ ಇದು ಗೊತ್ತಾಗ್ತಾ ಇದೆ. ಇದಾದ ನಂತರ ಇಲ್ಲಿ ಈ ಕಡೆ ಒಂದು ಆರ್ಟಿಕಲ್ ಇದೆ. ಟ್ರಂಪ್ ಅವರು ಏನ್ ಹೇಳ್ತಾ ಇದ್ದಾರೆ, ಬಿಲೀವ್ ಇಂಡಿಯಾ ವಿಲ್ ಕಟ್ ಟ್ಯಾರಿಫ್ ಸಬ್ಸ್ಟಾನ್ಷಿಯಲಿ ಆನ್ ಯುಎಸ್ ಗೂಡ್ಸ್. ಭಾರತ ಅಮೆರಿಕದ ವಸ್ತುಗಳ ಮೇಲೆ ಹೇರುವ ಸುಂಕವನ್ನ ಕಡಿಮೆ ಮಾಡಬಹುದು ಅಂತ ಅಂದ್ಕೊಳ್ತೇನೆ ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಟ್ರಂಪ್ ಅವರು ಇತ್ತೀಚೆಗೆ ಟ್ಯಾರಿಫ್ ಗಳನ್ನ ಸುಂಕವನ್ನ ಹೆಚ್ಚು ಮಾಡಿದ್ರು. ಈ ಕಡೆ ಭಾರತ ಏನ್ ಮಾಡಿದೆ, ಮೊದ್ಲಿಂದಲೂ ಭಾರತಕ್ಕೆ ಬೇರೆ ಕಡೆಯಿಂದ ಇಂಪೋರ್ಟ್ ಆಗುತ್ತಲ್ವಾ, ಇಂಪೋರ್ಟ್ ಗಳ ಮೇಲೆ ಭಾರತ ದೊಡ್ಡ ಮಟ್ಟದ ಸುಂಕವನ್ನು ವಿಧಿಸ್ತಾ ಇರುತ್ತೆ ಮೊದ್ಲಿಂದಾನು. ಟ್ರಂಪ್ ಅವರು ಸ್ವಲ್ಪ ಕಡಿಮೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರು. ಈಗ ಟ್ರಂಪ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಯುಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಹ್ಯಾಸ್ ಸೆಡ್ ದಟ್ ಹಿ ಬಿಲೀವ್ಸ್ ಇಂಡಿಯಾ ವಿಲ್ ಲೋವರ್ ಇಟ್ಸ್ ಟ್ಯಾರಿಫ್ಸ್ ಆನ್ ಅಮೆರಿಕನ್ ಗುಡ್ಸ್. ಅಮೆರಿಕದಿಂದ ಭಾರತಕ್ಕೆ ಬರುತ್ತಲ್ವಾ ಆ ಒಂದು ವಸ್ತುಗಳ ಮೇಲೆ ಸುಂಕವನ್ನ ಕಡಿಮೆ ಮಾಡಬಹುದು ಭಾರತ, ಅದನ್ನು ನಂಬ್ಕೊಂಡಿದ್ದೇನೆ. ಇವನ್ ಆಸ್ ಹಿ ರೀಇಟರೇಟೆಡ್ ಹಿಸ್ ಥ್ರೆಟ್ ಇಂಪೋಸ್ ರೆಸಿಪ್ರೋಕಲ್ ಟ್ಯಾರಿಫ್ಸ್. ರೆಸಿಪ್ರೋಕಲ್ ಟ್ಯಾರಿಫ್ಸ್ ಅಂತಂದ್ರೆ ಏನು? ಈಗ ಒಂದು ದೇಶ ದೊಡ್ಡ ಮಟ್ಟದಲ್ಲಿ ಸುಂಕವನ್ನ ವಿಧಿಸ್ತಾ ಇದೆ ಅಂತಂದ್ರೆ ಇನ್ನೊಂದು ದೇಶ ಇದೆಯಲ್ವಾ, ಅದು ಸಹ ಅಷ್ಟೇ ದೊಡ್ಡ ಮಟ್ಟದ ಸುಂಕವನ್ನ ವಿಧಿಸೋದು. ರೆಸಿಪ್ರೋಕಲ್, ಇವರು ಏನೋ ಒಂದು ದೊಡ್ಡ ಮಟ್ಟದ ಕ್ರಮಗಳನ್ನ ಕೈಗೊಂಡ್ರು ಅಂತಂದ್ರೆ ಅದಕ್ಕೆ ಸಮನಾಗಿ ಇನ್ನೊಂದು ದೇಶ ಅಂಥ ಕ್ರಮಗಳನ್ನ ಕೈಗೊಳ್ಳೋದು. ರೆಸಿಪ್ರೋಕಲ್, ಎರಡೂ ಕಡೆಯಿಂದ ಆ ಒಂದು ಕ್ರಮಗಳನ್ನ ಕೈಗೊಳ್ತಾರೆ. ಈಗ ಭಾರತ ಸುಂಕಗಳನ್ನ ಕಡಿಮೆ ಮಾಡದೇ ಇದ್ರೆ ಅಮೆರಿಕ ಸಹ ಹೆಚ್ಚು ಸುಂಕಗಳನ್ನ ವಿಧಿಸಲಿಕ್ಕೆ ಮುಂದಾಗುತ್ತೆ. ರೆಸಿಪ್ರೋಕಲ್ ಟ್ಯಾರಿಫ್ಸ್ ಅನ್ನ ಹೇರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆನ್ ದಿ ಕಂಟ್ರಿ ಸ್ಟಾರ್ಟಿಂಗ್ ಏಪ್ರಿಲ್ 2 ಇಂದ ನಾವು ಸಹ ಹೆಚ್ಚು ಸುಂಕಗಳನ್ನ ವಿಧಿಸ್ತೇವೆ ನೋಡ್ಕೊಳ್ಳಿ ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. In an interview with News, an American News Opinion, the commentary website, Mr. Trump discussed the US relationship with India. ಭಾರತ ಮತ್ತೆ ಅಮೆರಿಕ ಸಂಬಂಧದ ನಡುವೆ ಯಾವ ಒಂದು ಅಂಶಗಳು ಮುಖ್ಯವಾಗಿದೆ ಅಂತ ಅವರು ಡಿಸ್ಕಸ್ ಮಾಡಿದ್ರು. ಇದರಲ್ಲಿ ಟ್ಯಾರಿಫ್ ಅನ್ನೋದು ಅಷ್ಟು ಮುಖ್ಯ ಅಂತ ಅವರು ಹೇಳಿದ್ರು. ಇದಾದ ನಂತರ ಇಶ್ಯೂಸ್ ಮ್ಯಾಟರ್ಸ್ ಮೋರ್ ದೆನ್ ಎವರ್. ಇದು ಮುಖ್ಯವಾಗಿ ಟಿಬಿಗೆ ಸಂಬಂಧಪಟ್ಟಿದ್ದು. ದ ಟಿಬಿ ಕ್ರೈಸಿಸ್ ಅಂಡ್ ವಿಮೆನ್, ವೈ ಜೆಂಡರ್ ಇಶ್ಯೂಸ್ ಮ್ಯಾಟರ್ಸ್ ಮೋರ್ ದೆನ್ ಎವರ್. ಟಿಬಿ ಅಂತಂದ್ರೆ ಕ್ಷಯ ರೋಗ, ಟ್ಯೂಬರ್ಕ್ಯುಲೋಸಿಸ್ ಸ್ಟಿಲ್ ಅ ಬಿಗ್ ಪ್ರಾಬ್ಲಮ್. ಭಾರತದಲ್ಲಿ ಟಿಬಿ ಅನ್ನೋದು ಇನ್ನೂ ಸಹ ಒಂದು ದೊಡ್ಡ ಸಮಸ್ಯೆಯಾಗಿ ಉಳ್ಕೊಂಡಿದೆ. ಟಿಬಿ ರಿಮೇನ್ಸ್ ಅ ಮೇಜರ್ ಹೆಲ್ತ್ ಇಶ್ಯೂ ಇನ್ ಇಂಡಿಯಾ, ಎಸ್ಪೆಷಲಿ ಫಾರ್ ವಿಮೆನ್ ಹೂ ಫೇಸ್ ಚಾಲೆಂಜಸ್ ಇನ್ ಡಯಾಗ್ನೋಸಿಸ್ ಅಂಡ್ ಟ್ರೀಟ್ಮೆಂಟ್. ಅದರಲ್ಲೂ ಮುಖ್ಯವಾಗಿ ಮಹಿಳೆಯರಿಗೆ ಇದರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ರೋಗ ನಿರ್ಣಯ ಅಂತಂದ್ರೆ ಟಿಬಿ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಅಷ್ಟು ಬೇಗ ಗೊತ್ತಾಗೋದಿಲ್ಲ. ಅದು ನೆಕ್ಸ್ಟ್ ಸ್ಟೇಜ್, ತುಂಬಾ ಕ್ರಿಟಿಕಲ್ ಸ್ಟೇಜಿಗೆ ಹೋದ್ಮೇಲೆ ಅದು ಗೊತ್ತಾಗುತ್ತೆ. ಮತ್ತೆ ಚಿಕಿತ್ಸೆಯಲ್ಲಿ ಎಷ್ಟು ಸವಾಲುಗಳಿದೆ, ಇದರಿಂದಾಗಿ ಮಹಿಳೆಯರು ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಹೈ ಡೆತ್ ರೇಟ್ ಫ್ರಾಮ್ ಟಿಬಿ ಇನ್ 2022, 2022ರಲ್ಲಿ ಅರೌಂಡ್ 3,31,000 ಪೀಪಲ್ ಇನ್ ಇಂಡಿಯಾ ಡೈಡ್ ಡ್ಯೂ ಟು ಟಿಬಿ. 2022ರಲ್ಲಿ ಸುಮಾರು 3,31,000 ಜನರು ಕ್ಷಯ ರೋಗದಿಂದ ಸಾವನ್ನಪ್ಪಿದ್ದಾರೆ. ಮೇಕಿಂಗ್ ಅಪ್ ಸಿಗ್ನಿಫಿಕೆಂಟ್ ಪಾರ್ಟ್ ಆಫ್ ದಿ ಗ್ಲೋಬಲ್ ಟಿಬಿ ಕೇಸಸ್. ಜಾಗತಿಕ ಮಟ್ಟದಲ್ಲಿ ಕ್ಷಯ ರೋಗದ ಒಟ್ಟು ಸಂಖ್ಯೆಗಳನ್ನು ನೋಡಿದ್ರೆ ಭಾರತದಲ್ಲಿ ಇರುವಂತಹ ಈ ಒಂದು ಸಂಖ್ಯೆ ಇದೆಯಲ್ಲ, ಇದು ದೊಡ್ಡ ಮಟ್ಟದಲ್ಲಿ ಆ ಒಂದು ಪ್ರಮಾಣದಲ್ಲಿ ಗಮನಾರ್ಹ ಭಾಗವನ್ನ ಹೊಂದ್ಕೊಂಡಿದೆ. ವಿಮೆನ್ ಫೇಸ್ ಮೋರ್ ಸ್ಟ್ರಗಲ್ ಅಂತ, ವಿಮೆನ್ ಫೇಸ್ ಮೋರ್ ಸ್ಟ್ರಗಲ್ ಅಂದ್ರೆ ಮಹಿಳೆಯರಿಗೆ ಹೆಚ್ಚು ಕಷ್ಟಗಳು ಎದುರಾಗ್ತಾ ಇದೆ. ವಿಮೆನ್ ವಿತ್ ಟಿಬಿ ಆಫನ್ ಸಫರ್ ಸ್ಟಿಗ್ಮಾ ಅಂತಂದ್ರೆ ಕಳಂಕಗಳು, ಸಮಾಜದಲ್ಲಿ ಕೆಲವೊಂದು ಸ್ಟಿಗ್ಮಾಗಳಿರುತ್ತೆ, ಪೂರ್ವಾಗ್ರಹಗಳಿರುತ್ತೆ. ಹಾಗಾಗಿ ಅವರಿಗೆ ಸರಿಯಾದ ಒಂದು ನೆರವು ಸಿಕ್ಕೋದಿಲ್ಲ. ಫಿನಾನ್ಷಿಯಲ್ ಇಶ್ಯೂಸ್, ಹಣಕಾಸಿನ ಸಮಸ್ಯೆ ಇರುತ್ತೆ. ಲ್ಯಾಕ್ ಆಫ್ ಸಪೋರ್ಟ್ ಫ್ರಮ್ ಫ್ಯಾಮಿಲಿ, ಕುಟುಂಬದಿಂದ ಸಹ ಸರಿಯಾದ ಬೆಂಬಲ ಇರೋದಿಲ್ಲ. ಸೊ ಮೇಕಿಂಗ್ ಇಟ್ ಹಾರ್ಡರ್ ಫಾರ್ ದೆಮ್ ಟು ಗೆಟ್ ಪ್ರಾಪರ್ ಟ್ರೀಟ್ಮೆಂಟ್. ಈ ಎಲ್ಲಾ ಕಾರಣಗಳಿಂದಾಗಿ ಅವರಿಗೆ ಸರಿಯಾದ ಟ್ರೀಟ್ಮೆಂಟ್ ಸಿಗ್ತಾನೆ ಇಲ್ಲ. HIV ಅಂಡ್ ಟಿಬಿ ಕನೆಕ್ಷನ್, ಅದೇ ರೀತಿ ಇನ್ನೊಂದು ಏಡ್ಸ್ ಅಂತ ರೋಗ ಇದೆಯಲ್ಲ, HIV ಏಡ್ಸ್, ಇದಕ್ಕೆ ಮತ್ತೆ ಟಿಬಿಗೂ ಸಹ ಕೆಲವೊಂದು ಕನೆಕ್ಷನ್ಗಳಿದೆ. ಅಬೌಟ್ 3% ಆಫ್ ಟಿಬಿ ಕೇಸಸ್ ಇನ್ ಇಂಡಿಯಾ ಆಕರ್ ಇನ್ ಪೀಪಲ್ ಹೂ ಆಲ್ಸೋ ಹ್ಯಾವ್ HIV. ಸುಮಾರು 3% ಅಷ್ಟು ಟಿಬಿ ಕೇಸ್ಗಳು ಯಾರಲ್ಲಿ ಕಂಡು ಬರ್ತಾ ಇದೆ ಅಂತಂದ್ರೆ HIV ಹೊಂದಿರುವವರಲ್ಲಿ ಕಂಡು ಬರ್ತಾ ಇದೆ. ಶೋವಿಂಗ್ ದ ನೀಡ್ ಫಾರ್ ಬೆಟರ್ ಕೇರ್ ಫಾರ್ ಕೋ-ಇನ್ಫೆಕ್ಟೆಡ್ ಪೇಷಂಟ್ಸ್. ಕೋ-ಇನ್ಫೆಕ್ಟೆಡ್ ಅಂತಂದ್ರೆ ಎರಡು ರೋಗ ಬಂದಿರುತ್ತಲ್ವಾ, ಸೊ ಯಾವುದೋ ಒಂದು ಸಾಂಕ್ರಾಮಿಕ ಬಂದಿರೋರು, ಆ ಒಂದು HIV ಹೊಂದಿರೋರು, ಸೋಂಕು ಇರೋರು. ಹಾಗಾಗಿ ಅಂತಹ ಒಂದು ರೋಗಿಗಳನ್ನ ಹೆಚ್ಚು ನಾವು ನೋಡ್ಕೋಬೇಕು, ಹೆಚ್ಚು ಅವರಿಗೆ ಸರಿಯಾದ ಕೇರ್ ಸಿಗಬೇಕು. ಎಫರ್ಟ್ಸ್ ಟು ಫೈಟ್ ಟಿಬಿ, ಭಾರತದ ಒಂದು ಗುರಿ ಇದೆ, ಏನು, 2025ರ ಒಳಗೆ ಟಿಬಿಯನ್ನ ಸಂಪೂರ್ಣವಾಗಿ ದೇಶದಿಂದ ನಿರ್ಮೂಲನೆ ಮಾಡೋದು. ಇಂಡಿಯನ್ ಗವರ್ಮೆಂಟ್ ಇಸ್ ವರ್ಕಿಂಗ್ ಟು ಎಲಿಮಿನೇಟ್ ಟಿಬಿ ಬೈ 2025 ವಿತ್ ಬೆಟರ್ ಪಾಲಿಸೀಸ್. ಅದಕ್ಕೋಸ್ಕರ ಬೇರೆ ಬೇರೆ ಕಾನೂನುಗಳನ್ನ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಅವೇರ್ನೆಸ್ ಪ್ರೋಗ್ರಾಮ್ಸ್, ಜಾಗೃತಿಯನ್ನ, ಮಾಹಿತಿಯನ್ನ ಮೂಡಿಸ್ತಾ ಇದ್ದಾರೆ. ಅಂಡ್ ಇಂಪ್ರೂವ್ಡ್ ಹೆಲ್ತ್ ಕೇರ್ ಸರ್ವಿಸಸ್, ಇದಕ್ಕೋಸ್ಕರ ಆರೋಗ್ಯ ವ್ಯವಸ್ಥೆಯನ್ನ ಇನ್ನಷ್ಟು ಇಂಪ್ರೂವ್ ಮಾಡ್ತಾ ಇದ್ದಾರೆ. ಇವಿಷ್ಟು ಮುಖ್ಯವಾದ ಆರ್ಟಿಕಲ್ಗಳು.
ಅದಾದ ನಂತರ ಇವತ್ತಿನ ವೊಕ್ಯಾಬ್ಲರಿ. ಫೆಲಿಸಿಟಿ, ಫೆಸಿಲಿಟಿ ಅಲ್ಲ ಇದು, ಫೆಲಿಸಿಟಿ ಸರಿಯಾಗಿ ನೋಡ್ಕೊಳ್ಳಿ. ಫೆಲಿಸಿಟಿ ಫಿಲ್ಡ್ ರಿಯಾಸ್ ಹಾರ್ಟ್. ಫೆಲಿಸಿಟಿ ಅಂತಂದ್ರೆ ಹ್ಯಾಪಿನೆಸ್, ಜಾಯ್, ಸಂತೋಷ, ಆನಂದ. ರಿಯಾಳ ಮನಸ್ಸು ಸಂತೋಷದಿಂದ ತುಂಬಿಕೊಂಡಿತ್ತು. ವೆನ್ ಶಿ ವೋನ್ ದಿ ಸಿಂಗಿಂಗ್ ಕಾಂಪಿಟೇಷನ್. ಅವಳು ಒಂದು ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ಗೆದ್ಲು, ಆಗ ಅವಳ ಮನಸ್ಸು ಖುಷಿಯಿಂದ ತುಂಬಿಕೊಂಡಿತ್ತು. ಹವೆವರ್ ಶಿ ಹ್ಯಾಡ್ ಟು ರೆಕೆಂಟ್ ಹರ್ ಪ್ರೀವಿಯಸ್ ಸ್ಟೇಟ್ಮೆಂಟ್ ಅಬೌಟ್ ನಾಟ್ ಪಾರ್ಟಿಸಿಪೇಟಿಂಗ್. ರೆಕೆಂಟ್ ಅಂತಂದ್ರೆ ಟೇಕ್ ಬ್ಯಾಕ್, ವಿತ್ಡ್ರಾ ಮಾಡೋದು, ಹಿಂತೆಗೆದುಕೊಳ್ಳೋದು. ಮೊದಲು ಅವಳು ಏನ್ ಹೇಳಿದ್ಲು ಅಂತಂದ್ರೆ, ನಾನು ಪಾರ್ಟಿಸಿಪೇಟೇ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ಲು. ಆಮೇಲೆ ಆ ಸ್ಟೇಟ್ಮೆಂಟ್ ಅನ್ನ ವಿತ್ಡ್ರಾ ಮಾಡಿದ್ಲು. ಆಸ್ ಶಿ ಹ್ಯಾಡ್ ಇನಿಷಿಯಲಿ ರೆಫ್ಯೂಸ್ಡ್. ಸ್ಟಾರ್ಟಿಂಗ್ ಅಲ್ಲಿ ಅವರು ರೆಫ್ಯೂಸ್ ಮಾಡಿದ್ಲು ಅವಳು. ಲೇಟರ್ ಶಿ ಫೆಲ್ಟ್ ಪೆನಿಟೆನ್ಸ್. ಪೆನಿಟೆನ್ಸ್ ಅಂತಂದ್ರೆ ರಿಗ್ರೆಟ್, ರಿಮಾರ್ಸ್, ಪಶ್ಚಾತ್ತಾಪ ಪಡ್ಕೊಳ್ಳೋದು, ಅಂದ್ರೆ ಹೀನತೆನ ಅನುಭವಿಸೋದು. ಪೆನಿಟೆನ್ಸ್ ಫಾರ್ ಡೌಟಿಂಗ್ ಹರ್ ಸೆಲ್ಫ್. ನಾನ್ ತನ್ನ ಮೇಲೆ ಡೌಟ್ ಪಡ್ಕೊಂಡ್ಬಿಟ್ನಲ್ಲ ಅಂತ ಅವಳಿಗೆ ಪಶ್ಚಾತ್ತಾಪ ಆಯಿತು. ಅಂಡ್ ಅಪೋಲೋಜೈಸ್ಡ್ ಟು ಹರ್ ಟೀಚರ್. ಅಪೋಲೋಜೈಸ್ ಮಾಡೋದು ಅಂತಂದ್ರೆ ಕ್ಷಮೆಯನ್ನ ಕೇಳೋದು. ಟೀಚರ್ ಹತ್ರ ಕ್ಷಮೆ ಕೇಳಿದ್ಲು. ಅಪೋಲಜಿ ಅಂತ ಹೇಳ್ತೀವಲ್ಲ, ಅಪೋಲೋಜೈಸ್ ಅಂತಂದ್ರೆ ಕ್ಷಮೆ ಕೇಳೋದು. ದ ಇವೆಂಟ್ ವಾಸ್ ಅ ಬ್ಯೂಟಿಫುಲ್ ಮೆಡ್ಲಿ. ಮೆಡ್ಲಿ ಅಂತಂದ್ರೆ ಮಿಕ್ಸ್ಚರ್, ಬ್ಲೆಂಡ್ ಆಫ್ ಡಿಫರೆಂಟ್ ಮ್ಯೂಸಿಕ್ ಸ್ಟೈಲ್ಸ್. ಅಂತಂದ್ರೆ ಈಗ ಪಾಪ್ ಮ್ಯೂಸಿಕ್ ಅಂತ ಇರುತ್ತೆ, ರಾಕ್ ಮ್ಯೂಸಿಕ್ ಅಂತ ಇರುತ್ತೆ, ಕ್ಲಾಸಿಕಲ್ ಮ್ಯೂಸಿಕ್, ಹೀಗೆ ಬೇರೆ ಬೇರೆ ಎಲ್ಲ ಒಂದು ಮಿಕ್ಸ್ಚರ್, ಒಂದು ಒಳ್ಳೆಯ ಒಂದು ಮಿಕ್ಸ್ಚರ್ ಆಗಿತ್ತು, ಮೆಡ್ಲಿ ಆಗಿತ್ತು ಅವಳ ಒಂದು ಪರ್ಫಾರ್ಮೆನ್ಸ್. ಮೇಕಿಂಗ್ ಇಟ್ ಎಂಜಾಯಬಲ್ ಫಾರ್ ಎವ್ರಿ ಒನ್. ಎಲ್ಲರೂ ಸಹ ಅದನ್ನ ಎಂಜಾಯ್ ಮಾಡಿದ್ರು. ಆಸ್ ಶಿ ವೇಟೆಡ್ ಫಾರ್ ದಿ ರಿಸಲ್ಟ್ಸ್ ಶಿ ಫೆಲ್ಟ್ ಆನ್ಸಿ. ಆನ್ಸಿ ಅಂತಂದ್ರೆ ರೆಸ್ಟ್ಲೆಸ್, ಇಂಪೇಷಂಟ್ ಅಂತಂದ್ರೆ ಒತ್ತಡ ಕ್ರಿಯೇಟ್ ಆಗೋದು. ರಿಸಲ್ಟ್ಗೋಸ್ಕರ ಕಾಯ್ತಾ ಇರಬೇಕಾದ್ರೆ ಒತ್ತಡ ಕ್ರಿಯೇಟ್ ಆಯಿತು. ಅನೇಬಲ್ ಟು ಸಿಟ್ ಸ್ಟಿಲ್ ಡ್ಯೂ ಟು ಎಕ್ಸೈಟ್ಮೆಂಟ್. ಆ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಸರಿಯಾಗಿ ಕುತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ಅಂತಂದ್ರೆ ಅಷ್ಟು ಎಕ್ಸೈಟ್ಮೆಂಟ್ ಇತ್ತು ಅವಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು PYQ ನಿನ್ನೆದ ಕ್ವಶನ್ ನೋಡೋದಾದ್ರೆ, ವಿತ್ ರೆಫರೆನ್ಸ್ ಟು ದಿ ರಿಲಿಜಿಯಸ್ ಪ್ರಾಕ್ಟಿಸಸ್ ಇನ್ ಇಂಡಿಯಾ, ಸ್ಥಾನಕ್ವಾಸಿ ಸೆಕ್ಟ್ ಬಿಲಾಂಗ್ಸ್ ಟು. ಇದಕ್ಕೆ ಉತ್ತರ ಜೈನಿಸಂ. ಹಲವಾರು ಜನರ ಉತ್ತರ ಸರಿಯಾಗಿದೆ, ಅವರಿಗೆಲ್ಲ ಕಂಗ್ರಾಚುಲೇಷನ್ಸ್. PTQ ಇವತ್ತಿನ ಕ್ವಶನ್, ಅ ಪೇಂಟಿಂಗ್ ಆಫ್ ಬೋಧಿಸತ್ವ ಪದ್ಮಪಾಣಿ ಇಸ್ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಅಂಡ್ ಆಫ್ ಇಲ್ಲುಸ್ಟ್ರೇಟೆಡ್ ಪೇಂಟಿಂಗ್ಸ್ ಎಟ್. ಎಲ್ಲಿರೋದು ಇದು? ಅಜಂತ, ಬಾದಾಮಿ, ಬಾಗ್, ಎಲ್ಲೋರಾ. ಯಾವುದು ಎಲ್ಲಿದೆ ಅಂತ ಉತ್ತರವನ್ನು ತಿಳ್ಕೊಂಡು ಕಮೆಂಟ್ ಮಾಡಿ. ಇದಾದ ನಂತರ ಮೇನ್ಸ್ ಕ್ವಶನ್, ಡಿಸ್ಕಸ್ ದಿ ಚಾಲೆಂಜಸ್ ಇನ್ ರೆಗ್ಯುಲೇಟಿಂಗ್ ಬಿಗ್ ಟೆಕ್ ಕಂಪನೀಸ್ ಅಂಡ್ ಸ್ಟೆಪ್ಸ್ ಟೇಕನ್ ಬೈ ಇಂಡಿಯಾ ಇನ್ ಅದರ್ ಕಂಟ್ರೀಸ್ ಟು ಎನ್ಶೋರ್ ಫೇರ್ ಕಾಂಪಿಟಿಷನ್ ಅಂಡ್ ಡೇಟಾ ಪ್ರೈವಸಿ. ಅವರ ಆ ಒಂದು ಟೆಕ್ ಕಂಪನಿಗಳ ನಡುವೆ ಸ್ಪರ್ಧಾತ್ಮಕತೆ ಸಹ ಸರಿಯಾಗಿರ್ಬೇಕು, ಮತ್ತೆ ಜನರ ಮಾಹಿತಿ ಅಥವಾ ಜನರ ಒಂದು ಬೇರೆ ಬೇರೆ ಡೀಟೇಲ್ಸ್ ಇರುತ್ತಲ್ವಾ, ಅದು ಗೌಪ್ಯವಾಗಿರ್ಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಟೆಕ್ ಕಂಪನಿಗಳ ಏನೇನು ಕ್ರಮಗಳನ್ನ ಕೈಗೊಂಡಿದ್ದಾರೆ ಬೇರೆ ಬೇರೆ ದೇಶಗಳು, ಮತ್ತೆ ಅದರಿಂದ ಏನೇನು ಚಾಲೆಂಜಸ್ಗಳಿದೆ ಸ್ಟಾರ್ಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಇದಕ್ಕೆ ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಥಿಂಕ್ ಕ್ವಶನ್ ನಿಮ್ಗೋಸ್ಕರ ಇರೋದು, ಥಿಂಕ್ ಮಾಡ್ಲಿಕ್ಕೆ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಹ್ಯಾವ್ ಎ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆನ್ ಪಬ್ಲಿಕ್ ಒಪಿನಿಯನ್. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಹೀಗೆ ಹಲವಾರು ಸಾಮಾಜಿಕ ಮಾಧ್ಯಮಗಳಿದೆ. ಅಲ್ಲಿ ಹಲವಾರು ಇನ್ಫ್ಲುಯೆನ್ಸ್ಗಳು ಸಹ ಇರ್ತಾರೆ, ಕಂಟೆಂಟ್ ಕ್ರಿಯೇಟರ್ಸ್ ಸಹ ಅಂತ ಅವರಿಗೆ ಕರಿತೇವೆ ನಾವು. ಹಾಗಾಗಿ ಜನರ ಒಪಿನಿಯನ್ ಮೇಲೆ ಹೆಚ್ಚು ಪ್ರಭಾವನ ಬೀರ್ತಾ ಇರೋರು ಇನ್ಫ್ಲುಯೆನ್ಸರ್ಗಳು, ಪ್ರಭಾವಿ ವ್ಯಕ್ತಿಗಳು. ಬಟ್ ಮೆನಿ ಕ್ರಿಯೇಟ್ ಕಂಟೆಂಟ್ ಬೇಸ್ಡ್ ಆನ್ ದ ಟ್ರೆಂಡ್ ದಟ್ ಫೇಡ್ ಕ್ವಿಕ್ಲಿ. ಯಾವ್ದೊಂದು ಟ್ರೆಂಡ್ ಕ್ರಿಯೇಟ್ ಆಗುತ್ತೆ, ಟ್ರೆಂಡ್ಗೆ ತಕ್ಕ ಹಾಗೆ ಅವರು ಕಂಟೆಂಟ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಎಲ್ಲಾ ಜನರು ಫಾಲೋ ಮಾಡೋದು, ಲೈಕ್ ಮಾಡೋದು, ಶೇರ್ ಅನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇವರಷ್ಟು ಚೆನ್ನಾಗಿ ಆ ಕಂಟೆಂಟ್ ಅನ್ನ ಕೊಡೋರು ಯಾರು ಇಲ್ಲ ಅಂತ ಅನ್ಸ್ಬಿಡುತ್ತೆ. ಆದ್ರೆ ಅದು ಕೆಲವೇ ದಿನಗಳು, ಆ ಟ್ರೆಂಡ್ ಇರೋ ತನಕ ಅದು ಮುಂದುವರಿಯುತ್ತೆ. ಟ್ರೆಂಡ್ ಮುಗಿದು ಹೋದ್ಮೇಲೆ, ಜನರಿಗೆ ಬೋರ್ ಆದ್ಮೇಲೆ ಹೊಸ ಟ್ರೆಂಡ್ ಹುಟ್ಕೊಳ್ಳುತ್ತೆ. ಹಾಗಾಗಿ ಡು ಯು ಥಿಂಕ್ ಇನ್ಫ್ಲುಯೆನ್ಸರ್ಸ್ ಪ್ರೊವೈಡ್ ಎನಿ ರಿಯಲ್ ವ್ಯಾಲ್ಯೂ ಟು ಸೊಸೈಟಿ? ಇನ್ಫ್ಲುಯೆನ್ಸ್ ಗಳಿಂದ ಸಮಾಜಕ್ಕೆ ಏನಾದ್ರೂ ಒಳ್ಳೇದು ಸಿಗ್ತಾ ಇದೆಯಾ? ಸಿಕ್ಕಿಲ್ಲ, ಅಥವಾ ನಿಮ್ಗೆ ಯಾರಾದ್ರೂ ಅಂತ ಇನ್ಫ್ಲುಯೆನ್ಸ್ ಗೊತ್ತಿದಾರಾ? ಅವರ ಹೆಸರನ್ನ ಅಥವಾ ಅಂತ ಒಂದು ಅಕೌಂಟ್ ಅನ್ನ ಸಹ ನೀವು ಮೆನ್ಷನ್ ಮಾಡಬಹುದು. ಆರ್ ಡೂ ದೇ ಮಿಯರ್ಲಿ ಚೇಸ್ ವೈರಲ್ ಟಾಪಿಕ್ಸ್ ಫಾರ್ ಪರ್ಸನಲ್ ಗೇನ್? ಅಥವಾ ಅವರು ಸಮಾಜಕ್ಕೆ ಏನು ಸಹಾಯ ಮಾಡದೆ ಜಸ್ಟ್ ಒಂದು ಟ್ರೆಂಡಿಂಗ್ ಟಾಪಿಕ್ ಅನ್ನ ಫಾಲೋ ಮಾಡಿ, ಆ ಟ್ರೆಂಡಿಂಗ್ ವಿಷಯವನ್ನ ಅದ್ರ ಮೇಲೆ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಿ, ತಮ್ಮ ಪರ್ಸನಲ್ ಗೇನಿಗೋಸ್ಕರ, ವೈಯಕ್ತಿಕ ಲಾಭ ಮತ್ತೆ ಪಾಪ್ಯುಲಾರಿಟಿ ಇದಕ್ಕೋಸ್ಕರ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದ್ದಾರಾ? ಎಲ್ಲ ಕಡೆ ಶಾರ್ಟ್ ಫಾರ್ಮ್ ಕಂಟೆಂಟ್ ಗಳು ಹೆಚ್ಚಾಗ್ತಾ ಇದೆ ಈಗ. ಹಾಗಾಗಿ ಜನರ ಅಟೆನ್ಷನ್ ಸ್ಪ್ಯಾನ್ ಸಹ ಕಡಿಮೆ ಆಗ್ತಾ ಇದೆ. ನಾವು ಒಂದು ರೀಲ್ಸ್ ಅಥವಾ ಯಾವುದೇ ಒಂದು ಚಿಕ್ಕ ವಿಡಿಯೋನ ನೋಡೋದಾದ್ರೆ ಎಷ್ಟು ಹೊತ್ತು ನಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಅದು ಅಂತಂದ್ರೆ, ಒಂದು ರೀಲ್ ಅಲ್ಲಿ ಯಾವುದೋ ಒಂದು ಮೆಸೇಜ್ ಅನ್ನೇ ಕೊಟ್ಟಿರಬಹುದು ಅವರು. ನಾವು ನೋಡೋದು ಎಷ್ಟು ಹೊತ್ತು? ಕೆಲವೇ ಸೆಕೆಂಡ್ಗಳ ಕಾಲ ಅಥವಾ ಒಂದು ನಿಮಿಷ ಅಂತ ಇರ್ಬೋದು ಹೆಚ್ಚು ಅಂತಂದ್ರೆ. ಅದಾದ ನಂತರ ಹೊಸ ರೀಲ್ ನೋಡ್ತೇವೆ. ಹೊಸ ರೀಲ್ ನೋಡಿದಾಗ ಹಳೆ ಡೀಟೇಲ್ಸ್ ಎಷ್ಟಿರುತ್ತೆ ನಮ್ಮ ತಲೆಯಲ್ಲಿ. ಮತ್ತೆ ಇವರು ನಿಜವಾಗಿ ಇವರಿಂದಾಗಿ ಈ ಒಂದು ರೀಲ್ಸ್ ಅನ್ನ ಕ್ರಿಯೇಟ್ ಮಾಡೋದ್ರಿಂದಾಗಿ ಸಮಾಜದಲ್ಲಿ ಯಾವ ರೀತಿಯ ಪರಿಣಾಮ ಉಂಟಾಗ್ತಾ ಇದೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಬಹುದು ಅಥವಾ ಥಿಂಕ್ ಮಾಡ್ಕೊಂಡು ನಿಮಗೆ ಆ ಒಂದು ಆನ್ಸರ್ ಅನ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು.
ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.